ಎಲ್ಲರಿಗೂ ನಮಸ್ಕಾರ. ನಾನು ಸ್ಟೋರಿಗಳನ್ನು ಹೇಳಾರ್ದ ಭಾಳ ದಿನ ಆಗಿತ್ತು. ಮತ್ತು ಈಗ ಇನ್ನೊಂದು ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಒಂದು ಊರಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜನಿಗೆ ಒಂದು ಕನಸು ಬಿದ್ದಿರುತ್ತೆ. ಆ ಕನಸಲ್ಲಿ ಅವನಲ್ಲಿ ಬಾಯಲ್ಲಿರುವ ಎಲ್ಲ ಹಲ್ಲುಗಳು ಉದುರಿ ಹೋಗ್ಬಿಟ್ಟಿರ್ತಾವೆ. ಅವನು ಎಚ್ಚರ ಆಗ್ಬಿಡುತ್ತೆ, ಇದೇನಪ್ಪ ನನಗೆ ಈ ಥರ ಕನಸು ಬಿದ್ದಿದೆಲ್ಲ, ಇದರ ಅರ್ಥ ಏನಿರ್ಬೋದು, ಇದ್ರ ಮುನ್ಸೂಚನೆ ಏನು ಅಂತ ತಿಳ್ಕೋಬೇಕು ಅಂತ ಅನಿಸುತ್ತೆ. ಆವಾಗ ನೆಕ್ಸ್ಟ್ ಡೇ ಎಲ್ಲ ಪಂಡಿತರಿಗೆ, ವಿದ್ವಾಂಸರಿಗೆ ಎಲ್ಲರಿಗೆ ಕರೆಸಿ ಒಂದು ಸಭೆಯನ್ನು ಏರ್ಪಾಡು ಮಾಡ್ತಾನೆ. ಆ ಸಭೆಯಲ್ಲಿ ಎಲ್ಲ ಪಂಡಿತರಿಗೆ, ವಿದ್ವಾಂಸರಿಗೆ ತನ್ನ ಕನಸು ಬಿದ್ದದನ್ನು ವಿವರಿಸ್ತಾನೆ. ಅದರಲ್ಲಿ ಒಬ್ಬರನ್ನ ಎಬ್ಬಿಸಿ ಕೇಳ್ತಾನೆ, ಈ ಕನಸಿನ ಅರ್ಥ ಏನು ಹೇಳು ಅಂತ. ಆವಾಗ ಹೇಳ್ತಾನೆ ರಾಜ, ಈ ಕನಸಿನ ಅರ್ಥ ಏನಂತಂದರೆ, ನಿನ್ನ ಮುಂದೆನೇ ನಿಮ್ಮ ಮನೆಯವರೆಲ್ಲರೂ ಮರಣ ಹೊಂದ್ತಾರ, ಅಂದರೆ ಸತ್ತು ಹೋಗ್ತಾರ, ಅದರ ಅರ್ಥ ಇದೆ ಅಂತ ಹೇಳ್ತಾನೆ. ಅವಾಗ ರಾಜನಿಗೆ ಬಹಳ ಸಿಟ್ಟು ಬರುತ್ತೆ. ನನ್ನ ಮನೆಯವರು ಸಾವನ್ನೇ ನೀನು ಕೋರ್ತೀಯಾ, ಅರ್ಥ ಹೇಳಂದ್ರೆ ಈ ರೀತಿ ಹೇಳ್ತೀಯಾ, ಇವನಿಗೆ ಶಿಕ್ಷೆ ಕೊಡ್ರಿ, ಇವನಿಗೆ ಗಲ್ ಶಿಕ್ಷೆ ಕೊಡ್ರಿ ಅಂತೇಳಿ ಸಿಟ್ಟು ಬಂದು ಆ ಸಭೆಯನ್ನು ಧಿಕ್ಕರಿಸಿ ಎದ್ದು ಹೋಗ್ಬಿಡ್ತಾನೆ. ಮತ್ತು ನೆಕ್ಸ್ಟ್ ಡೇ ಅವನಿಗೆ ಸಮಾಧಾನ ಆಗಂಗಿಲ್ಲ. ಏನನ್ನು ನನ್ನ ಮುಂದೆ ನಮ್ಮ ಮನೆಯವರೆಲ್ಲ ಸಾಯ್ತಾನೆ ಅಂತ ಹೇಳಿದ್ನಲ್ಲ ಇವನು, ಮತ್ತೆ ಇದ್ರ ಅರ್ಥ ಏನನ್ನ ಕೇಳಬೇಕಂತ ಮತ್ತೆ ನೆಕ್ಸ್ಟ್ ಡೇ ಕೂಡ ಒಂದು ಸಭೆಯನ್ನೇ ಕರೀತಾನೆ. ಅವಾಗ ನಿನ್ನೆ ದಿನ ಎಲ್ಲ ಏನೇನು ನಡೀತಲ್ಲ ಎಲ್ಲರೂ ನೋಡಿರ್ತಾರೆ ವಿದ್ವಾಂಸರೆಲ್ಲ. ಅವಾಗ ನೆಕ್ಸ್ಟ್ ಡೇ ಮತ್ತೆ ಇದೇ ಪ್ರಶ್ನೆ ಕೇಳ್ತಾನೆ ರಾಜ, ನನಗೆ ಮೊನ್ನೆ ರಾತ್ರಿ ಈ ರೀತಿ ಕನಸು ಬಿದ್ದಿತ್ತು, ಇದ್ರ ಅರ್ಥ ಏನು ನೀವು ಹೇಳ್ಬೇಕು ಅಂತ. ಅವಾಗ ಇನ್ನೊಬ್ಬ ವಿದ್ವಾಂಸನ ಕೇಳಿದಾಗ ಆತ ಎದ್ದು ನಿಂತು, ಏನಂತಂದರೆ ನಿಮ್ಮ ಮನೆಯವರು ಎಲ್ಲರಿಗಿಂತನೂ ನಿಮ್ಮ ಆಯುಷ್ಯ ತುಂಬ ಜಾಸ್ತಿ ಇದೆ, ಅಷ್ಟು ದೀರ್ಘಾಯುಷ್ಯಾಗಿ ಇರ್ತೀರಿ ನೀವು ಅಂತ ಇದ್ರ ಅರ್ಥ ಅಂತ ಹೇಳ್ತಾನೆ. ಹೌದಾ, ನನಗೆ ದೀರ್ಘಾಯುಷ್ಯ ಇದೆನಾ, ಅಂತ ಸಂತೋಷದಿಂದ ಅಲ್ಲಿ ಯಾರಿದ್ದೀರಿ ಕರೀರಿ, ಇವನಿಗೆಲ್ಲ ಬಹುಮಾನವನ್ನು ಕೊಟ್ಟು ಕಳಿಸಿ ಅಂತ ಹೇಳ್ತಾನೆ. ಅವಾಗ ಬಹುಮಾನ ತಗೊಂಡು ಹೋಗ್ತಾನೆ. ಒಬ್ಬರಿಗೆ ಶಿಕ್ಷೆ ಸಿಕ್ತು, ಒಬ್ಬರಿಗೆ ಬಹುಮಾನ ಸಿಕ್ತು. ಅಲ್ಲಿರೋರೆಲ್ಲ ಯೋಚನೆ ಮಾಡ್ತಾರೆ, ಎರಡೂ ಅರ್ಥ ಒಂದೇನೆ, ಏನಂದರೆ ಹೇಳೋ ರೀತಿ ಬೇರೆ ಇತ್ತು ಅಷ್ಟೇ, ವಿಧಾನ ಬೇರೆ ಇತ್ತು ಅಷ್ಟೇ. ರಾಜನ ಕಣ್ಮುಂದನೇ ಎಲ್ಲರೂ ಅವ್ರ ಮನೆಯವರೆಲ್ಲ ಸಾಯ್ತಾರಂತ ಹೇಳಿದ್ರೆ ರಾಜನಿಗೆ ಸಿಟ್ಟು ಬಂತು. ಅದೇ ನಿಮ್ಮ ಮನೆಯವ್ರು ಎಲ್ಲರಿಗಿಂತ ನಿಮ್ಗೆ ದೀರ್ಘಾಯುಷ್ಯ ಅಂದರೆ ಅವ್ರ ಮನೆಯವರೆಲ್ಲ ಸತ್ರಲ್ಕ ದೀರ್ಘಾಯುಷ್ಯ ಆಗೋದು ಯೋಚನೆ ಮಾಡ್ತಾರೆ ಪಂಡಿತರೆಲ್ಲ. ನೋಡು, ಹೇಳಿದ್ದು ಎಲ್ಲರದು ಉತ್ತರ ಒಂದೇ, ಅವ್ರು ಹೇಳಿದ್ರೆ ಒಬ್ರಿಗೆ ಶಿಕ್ಷೆ ಆಯಿತು, ಒಬ್ರಿಗೆ ಬಹುಮಾನ ಸಿಕ್ತು, ಬಟ್ ಹೇಳಿರೋ ರೀತಿ ಬೇರೆ ಅಷ್ಟೇ. ನಾವು ಕೂಡ ಅಷ್ಟೇ, ಯಾವುದೇ ಒಂದು ಸಂದರ್ಭದಲ್ಲಿ ಆ ಎದುರಿರೋ ಮನುಷ್ಯನಿಗೆ ನೋವು ಆಗದೆ ಇರೋ ರೀತಿಯಲ್ಲಿ ಆ ವಿಷಯನ ಇರೋ ವಾಸ್ತವನ ತಿಳಿಸಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ 4 ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.